ಗೊತ್ತು ಅಂತ ನನಗೂ ಗೊತ್ತು. ನನಗ್ ಗೊತ್ತಾಗಿದೆ ಅಂತ ನೀವು ತಿಳ್ಕೋಬೇಕು. ಚಂದ್ರಿಕಾ, ದಿವ್ಯಾ ಕೂಡ ಶಾಪದ ಬಗ್ಗೆ ಗೊತ್ತಾಗೋಯ್ತಾ? ಗೊತ್ತಿರೋ ಹಾಗಿದೆ ಪೌಡ್ರು, ಅದಕ್ಕೆ ಬಂದಿದ್ದಾಳೆ ಅನ್ಸುತ್ತೆ. ಏನೋ ಮಾತಾಡ್ತಿಲ್ವಲ್ಲ? ಏನಮ್ಮ ಉಲ್ಟಾ ಪಲ್ಟಾ ಮಾತಾಡ್ತಿದ್ಯಾ? ನೀವೇ ಇಷ್ಟು ದಿನ ಎಲ್ಲರನ್ನೂ ಉಲ್ಟಾ ಪಲ್ಟಾ ಮಾಡಿದೀರಾ. ಹಾಗೇನಿಲ್ಲಮ್ಮ. ಇಲ್ದೇ ಇರೋದನ್ನ ಇದ್ದ ಹಾಗೆ, ಇರೋದನ್ನ ಇಲ್ದ ಹಾಗೆ ಹೇಳೋದು ನಿಮಗ್ ಅಭ್ಯಾಸ ಅಲ್ವಾ? ಅದೇನಮ್ಮ ಹಾಗಂತೀಯ? ನಾವೇನ್ ಮಾಡಿದ್ರು ಈ ಮನೆಗೋಸ್ಕರನೇ. ಹೌದು, ಈ ಮನೆಗೋಸ್ಕರನೇ ನೀವು ನಿಜನ ಮುಚ್ಚಿಟ್ಟಿದ್ದೀರಾ. ಏನ್ ನಿಜನಮ್ಮ? ನನಗ್ ಗೊತ್ತಾದ್ಮೇಲೆ ನೀವ್ ಹೀಗೆ ನಾಟಕ ಮಾಡೋದು ವೇಸ್ಟ್ ಅಜ್ಜಿ. ನಿಜವಾಗ್ಲೂ ನೀನ್ ಹೇಳಿದ್ ನಿಜ ಏನು ನಮ್ಗೆ ಗೊತ್ತಿಲ್ಲಮ್ಮ. ಗೊತ್ತಿಲ್ದೇನೆ ಅಜ್ಜಿನ ಹೆದರ್ಸಿದ್ರಾ? ಗೊತ್ತಿಲ್ದೇನೆ ಅಣ್ಣನ ಹತ್ರ ಸಾರಿ ಹೇಳಿಸ್ಕೊಂಡ್ರಾ? ಗೊತ್ತಿಲ್ದೇನೆ ಆ ನಿಜನ ಆಯುಧವಾಗಿ ಉಪಯೋಗಿಸ್ಕೋಬೇಕು ಅನ್ಕೋತಿದ್ದೀರಾ? ನಿಜ ಬೆಂಕಿ ಇದ್ದ ಹಾಗೆ, ಬಚ್ಚಿಡ್ಬೇಕು ಅಂದ್ರೂ ಆಗಲ್ಲ. ಬೆಂಕಿ ಜೊತೆ ಚೆಲ್ಲಾಟ ಆಡೋದು ದೇಹಕ್ಕೆ ಅಷ್ಟು ಒಳ್ಳೇದಲ್ಲ. ನಾನ್ ಚಿಕ್ಕೋಳಿದ್ದಾಗ ಅಮ್ಮನ್ ಬಚ್ಚಿಟ್ಟಿದ್ರಿ, ಈಗ ನಿಜರ್ ಮುಚ್ಚಿಟ್ಟಿದ್ದೀರಾ. ಇದ್ರಿಂದ ನೀವು ಸಾಧಿಸೋದಾದ್ರೂ ಏನು? ನಿಮ್ಗೇನಾದ್ರೂ ಉಪಯೋಗ ಇದ್ಯಾ? ಇದರಿಂದ ಆಗೋ ಲಾಭ ಆದ್ರೂ ಏನು? ಅಂದ್ರೆ ಯಾವ ಲಾಭನೂ ಇಲ್ಲಮ್ಮ. ನಾವು ಸಾಧಿಸೋದ್ ಕೂಡ ಏನೂ ಇಲ್ಲ. ಮತ್ ಯಾಕೆ ಹೇಗ್ ಮಾಡ್ತಿದ್ದೀರಾ? ಯಾರಿಗೂ ಹೇಳ್ಬೇಡಿ ಅಂತ ನಿಮ್ಮ ಅಜ್ಜಿ ಹೇಳಿದ್ಲಮ್ಮ, ಅದಕ್ಕೆ ಯಾರಿಗೂ ಹೇಳಿಲ್ಲ. ನೀವ್ ಹೇಳಲಿಲ್ಲ ಅಂದ್ರೆ ನನಗ್ ಗೊತ್ತಾಗಲ್ಲ ಅನ್ಕೊಂಡಿದೀರಾ? ನಮ್ ಮುಖಾಂತರ ಗೊತ್ತಾಗ್ಬಾರ್ದು ಅನ್ಕೊಂಡಿದೀವಮ್ಮ, ಅಷ್ಟೇ. ನಿಜನ ಯಾರ್ ಹೇಳಿದ್ರೆ ಏನು? ಅದು ಹೇಗಾಗುತ್ತಮ್ಮ? ಯಾರು ಹೇಳ್ಬೇಕು ಅವರೇ ಹೇಳ್ಬೇಕು. ಸರಿ ತಾತ, ನೀವ್ ಹೇಳಿದ ಪ್ರಕಾರನೇ ಕೇಳ್ತೀನಿ. ನಮ್ಮಣ್ಣಂಗೆ ನಿಜ ಹೇಗ್ ಗೊತ್ತಾಯ್ತು? ಅದ್ ನಮಗ್ ಗೊತ್ತಿಲ್ಲಮ್ಮ. ಅಣ್ಣ ನಿಮ್ ಹತ್ರ ಹೇಳಿಲ್ವಾ? ಯಾಕೆ ಹೇಳ್ತಾನಮ್ಮ? ಓಕೆ, ನಿಮಗ್ ಹೇಗ್ ನಿಜ ಗೊತ್ತಾಯ್ತು? ನಮಗ್ ಮೊದ್ಲಿಂದಾನೇ ಗೊತ್ತು. ಆವತ್ತಿಂದನೂ ಮುಚ್ಚಿಟ್ಟಿದ್ದೀರಾ? ಮುಚ್ಚಿಡೋದಕ್ಕೆ ಏನಿದೆ ಅಮ್ಮ? ಮೊದ್ಲು ಅದು ಬಹಿರಂಗ ರಹಸ್ಯ ಆಗಿತ್ತು. ಬಹಿರಂಗ ರಹಸ್ಯನಾ? ನಿನ್ಗೂ ಕೂಡ ಗೊತ್ತಾಗೋದ್ಮೇಲೆ ಅದು ಅಷ್ಟಕ್ಕೂ ರಹಸ್ಯನೇ ಅಲ್ಲ. ಇಲ್ಲ ತಾತ, ಒಂದ್ ಕೆಲ್ಸ ಮಾಡಿ, ಎಲ್ಲಾನು ಮೊದ್ಲಿಂದ ಹೇಳಿ. ಮೊದಲಿಂದ ಅಂದ್ರೆ ತುಂಬಾ ವರ್ಷ. ಏನೇ ಹೇಳಿ ತಾತ. ಇವ್ರಿಗೇನು ಗೊತ್ತಿಲ್ಲಮ್ಮ, ನನಗೂ ಅಷ್ಟಾಗ್ ಗೊತ್ತಿಲ್ಲ. ಮೊದ್ಲು ನಿನಗೇನ್ ಗೊತ್ತೋ ಹೇಳು, ಉಳಿದಿರೋದನ್ನ ನಾವ್ ಹೇಳ್ತೀವಿ. ನನಗ್ ಗೊತ್ತಿರೋದನ್ನ ಬಿಟ್ಬಿಡಿ, ನಿಮಗ್ ಗೊತ್ತಿರೋದನ್ನ ಹೇಳಿ. ನಮಗಿಂತ ಹೆಚ್ಚಾಗಿ ನಿಮ್ ಅಜ್ಜಿಗೆ ಅಣ್ಣನ್ಗೆ ಗೊತ್ತಮ್ಮ, ಹೋಗಿ ಅವ್ರನ್ ಕೇಳು. ಈ ಮನೆಗೂ ನನಗೂ ಯಾವ ಸಂಬಂಧನೂ ಇಲ್ವಾ ಅಣ್ಣ? ಇಲ್ಲಿನ ಹಕ್ಕು ಅಧಿಕಾರ ನನಗಿಲ್ವಾ? ಹೇಗಿರುತ್ತೆ? ಮದುವೆ ಆಗೋವರೆಗೂ ಹೆಣ್ಣು ಮಕ್ಕಳಿಗೆ ತವ್ರ ಮನೆ ಜೊತೆ ಸಂಬಂಧ. ಮದುವೆ ಆದ ಹೆಣ್ಣು ಮಕ್ಕಳಿಗೆ ತವ್ರ ಮನೆಯಲ್ಲಿ ಯಾವುದೇ ಹಕ್ಕು ಅಧಿಕಾರ ಇರೋದಿಲ್ಲ. ಇರಬೇಕು ಅಂತ ಆಸೆ ಪಡೋದು ತುಂಬಾ ತಪ್ಪು. ನೀನೀಗ ಅದೇ ತಪ್ಪು ಮಾಡ್ತಾ ಇದೀಯಾ. ನಿನ್ನ ಮಿತಿನ ಮರೆತು ಮಾತಾಡ್ತಿದ್ಯಾ. ನಿನಗೆ ಸಂಬಂಧನೇ ಇಲ್ದಿರೋದ್ರ ಬಗ್ಗೆ ನನ್ನನ್ನು ಪ್ರಶ್ನೆ ಮಾಡ್ತಿದ್ಯಾ. ನನ್ನ ಸಹನೆನ ತಾಳ್ಮೆನ ಪರೀಕ್ಷೆ ಮಾಡ್ತಿದ್ಯಾ. ಇದು ನಿನಗೆ ಒಳ್ಳೇದಲ್ಲ. ಅಭಿ ಸರ್, ನೀವು ಇದ್ರಲ್ಲಿ ತಲೆ ಹಾಕಿ ಸಮಸ್ಯೆ ದೊಡ್ಡದು ಮಾಡ್ಬೇಡ ಕೇಶವ. ಮದುವೆ ಮಾಡ್ಕೊಂಡೆ ಗಂಡನ ಮನೆಗೆ ಹೊರಟೋದೆ. ಕಷ್ಟ ಆದ್ರೂ ಸುಖ ಆದ್ರೂ ನೀನ್ ಅಲ್ಲೇ ಇರಬೇಕು. 6 ತಿಂಗಳಿಗೋ ವರ್ಷಕ್ಕೋ ನಾವು ಕರೆದ್ರೆ ಬರಬೇಕು. 1 ದಿನನೋ 2 ದಿನನೋ ಇರಬೇಕು. ಅದಷ್ಟೇ ನಿನ್ ಕೆಲ್ಸ. ಅದನ್ನ ಮೀರ್ ಆಸೆ ಪಟ್ರೆ. ಅಭಿ, ನೀನ್ ದಿವ್ಯಾಗ್ ಹೀಗೆ ಹೇಳ್ತಿದ್ಯಾ? ಇದು ನನ್ನ ಕುಟುಂಬದ ವಿಷಯ ಶಶಿ, ನಿನಗೆ ಸ್ವಲ್ಪನೂ ಸಂಬಂಧ ಇಲ್ದಿರೋ ವಿಷಯ. ನಾನು ಕರೀದೆ ಇದ್ರು ಈ ಮನೆಗೆ ಬಂದೆ. ಬೇಡ ಅಂದ್ರೂ ಇಲ್ಲೇ ಇರ್ತಾ ಇದೀಯಾ. ನಿನಗೆ ಸ್ವಲ್ಪನಾದ್ರೂ ಆತ್ಮಾಭಿಮಾನ ಅಂತ ಇದ್ರೆ ತಕ್ಷಣ ಇಲ್ಲಿಂದ ಹೊರಟೋಗು. ಮತ್ತೆ ನಾನು ಕರೆದಾಗ ಮಾತ್ರ ಬಾ.
ಅಲ್ಲಿವರೆಗೂ ನನ್ ಜೊತೆ, ನನ್ನ ಮನೆ ಜೊತೆ, ನನ್ನ ಮನೆ ಸಮಸ್ಯೆಗಳ ಜೊತೆ ನಿನಗೆ ಯಾವ ಕೆಲಸನೂ ಇಲ್ಲ. ಇಲ್ಲ ನಾಚಿಕೆ ಮರ್ಯಾದೆನ ಬಿಟ್ಟಿದ್ದೀನಿ ಅಂದ್ರೆ ರಾಮಕೃಷ್ಣ ತಾತ ಚಂದ್ರಿಕಾ ಅಮ್ಮಮ್ಮನ ಹಾಗೆ ಒಂದು ಮೂಲೆ ನಾಯಿ ಹಾಗೆ ಬಿದ್ದಿರು. ಇವನೇನೆ ಇನ್ಯಾರು ಸಿಗ್ದಿರೋ ಹಾಗೆ ನಮ್ ಬಗ್ಗೆ ಹೇಳ್ತಿದ್ದಾನೆ. ಎಕ್ಸ್ಕ್ಯೂಸ್ ಮಿ ಮಿಸ್ಟರ್ ಸೂರ್ಯವಂಶದ ಅಭಿರಾಮ್, ನೀನ್ ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ಗೊತ್ತಿದ್ ಮಾತಾಡ್ತಾ ಇದ್ಯಾ? ನಾನ್ ನಿನ್ ಜೊತೆ ಮಾತಾಡ್ತಾ ಇಲ್ಲ. ನಾನ್ ಮಾತಾಡ್ತಿರೋದು ನಿನ್ ಹತ್ರನೇ. ಈ ಮನೇಲಿ ನಾಯಿ ತರ ಬಿದ್ದಿರೋದಕ್ಕೆ ನಾವೇನ್ ನಿಮ್ಮ ಅಮ್ಮಮ್ಮ ತಾತನ ತರ ಕೈಲಾಗ್ದಿರೋರಲ್ಲ. ಅಬ್ಬಾ, ಇವನ್ ಕೂಡ ನಮ್ ಬಗ್ಗೆ ಮಾತಾಡೋನೆ. ಮಾತಾಡ್ಬೇಕಾದ್ರೆ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಬಾಯಿನ ಮಿತಿಲಿ ಇಟ್ಕೊಂಡೇ ಮಾತಾಡು. ಏಯ್, ನಾನ್ ಮಾತಾಡ್ತಿರೋದು ನನ್ನ ತಂಗಿ ಹತ್ರ. ನೀನ್ ಬೈತಾ ಇರೋದು ನನ್ನ ಹೆಂಡತಿಗೆ, ನಾನ್ ತಾಳಿ ಕಟ್ಟಿರೋ ಹೆಂಡತಿಗೆ, ಸಿಂಹಾದ್ರಿ ವಂಶದ ದಿವ್ಯ ಮಿಸ್ಸಸ್ ಸಿಂಹಾದ್ರಿ ಚಾಣಕ್ಯೇಶ್ ಅವ್ರು.